ಒಂದು ತಿಂಗಳಿಗೆ ಸುಮಾರು 350-400 ಹೆರಿಗೆ ಮಾಡ್ತಾರೆ. ಖುಷಿ ಏನಂದರೆ 3 ಸ್ತ್ರೀ ತಜ್ಞರಿದ್ದಾರೆ, 3 OBG ಡಾಕ್ಟರ್ಗಳಿದ್ದಾರೆ, ಅನಸ್ಥೆಟಿಸ್ಟ್ ಎಷ್ಟು ಜನ ಇದ್ದಾರೆ, 2 ಅನಸ್ಥೆಟಿಸ್ಟ್ ಇದ್ದಾರೆ, ರೇಡಿಯಾಲಜಿಸ್ಟ್ ಕೊಡಿ. ಈಗ ಪಕ್ಕದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆನೂ ಕಟ್ತಾ ಇದ್ದಾರೆ. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ತಾಯಿ ಬಾಣಂತಿಯರು ಮತ್ತು ನಾನು ಪ್ರತಿಯೊಂದು ಅಂದರೆ ಗರ್ಭಿಣಿಯರನ್ನ, ಬಾಣಂತಿಯರನ್ನ, ಅವ್ರನ್ನ ಕರ್ಕೊಂಬಂದಂಥ ಅಟೆಂಡರ್ಸ್ನ ಎಲ್ಲರನ್ನೂ ಮಾತಾಡಿಸಿದ್ದೀನಿ. ಡಾಕ್ಟ್ರ್ ಬಗ್ಗೆ ಅವರೆಲ್ಲರೂ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟೇ ಏನಂತಂದರೆ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಇಲ್ಲ, ಅದು ನಮಗೆ ಭಾಳ ಬೇಜಾರು ಅನಿಸಿದ್ದು. ಯಾಕಂದರೆ ಎಲ್ಲ ಬಡವರು, ಅವ್ರಿಗೆ ಆ ಮಾಹಿತಿಗಳ ಕೊರತೆ ಇರಬಾರ್ದು. ಹಾಗಾಗಿ ನಾನು ನಮ್ಮ THO ಅವ್ರಿಗೆ ಹೇಳಿದ್ದೀನಿ, ಎಲ್ಲವನ್ನ ಹಾಕಿ ಡಿಸ್ಪ್ಲೇ ಮಾಡಿ, ಒಂದು TV ಹಾಕಿ, TV-ನಲ್ಲಿ ಇಲ್ಲೆಲ್ಲ ಜನ ಕೂತ್ಕೊಂಡಿದ್ದಾಗ ಅದು ಹೋಗ್ತಾ ಇರುತ್ತೆ ಮಾಹಿತಿ, ಅದರಿಂದ ಜನ ಮಾಹಿತಿ ತಿಳ್ಕೊಳ್ತಾರೆ. ಅದು ABRK ಇರ್ಬೋದು, ಸುಕನ್ಯಾ ಸಮೃದ್ಧಿ ಇರ್ಬೋದು, ಬೇಟಿ ಬಚಾವ್ ಬೇಟಿ, ಎಲ್ಲ ಹೆಣ್ಮಕ್ಳದ್ದು ಏನಿದೆ ಎಲ್ಲವೂ ಶ್ರೇಷ್ಠಾಸ್ಪದ, ಆಮೇಲೆ ಜನನಿ ಶಿಶು ಸುರಕ್ಷಾ ಯೋಜನೆಯಡಿ ಏನೇನೆಲ್ಲ ಅವ್ರಿಗೆ ಸಿಗುತ್ತೆ ಎಲ್ಲವೂ, ಅದು ಒಂದು ಮಾಹಿತಿ ಕಡಿಮೆ ಇದೆ. ಮತ್ತು ಶೌಚಾಲಯದಲ್ಲಿ ಈ ಸಿಂಕ್ಗಳೆಲ್ಲ ಕೆಲಸ ಮಾಡ್ತಾ ಇಲ್ಲ, ಟ್ಯಾಪ್ಗಳೆಲ್ಲ ಆಫ್ ಆಗಿದ್ದಾವೆ, 360 ಡಿಗ್ರಿ ತಿರುಗ್ತಾ ಇದ್ವು. ಬಟ್ ಆದರೆ ಪೇಷಂಟ್ಸ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಬಿಸಿನೀರು ಬೇಕಾಗಿದ್ದು ಎಲ್ಲವನ್ನೂ ಕೊಡ್ತಾ ಇದ್ದಾರೆ. ಅದರಲ್ಲಿ ಯಾರು ಪೇಷಂಟ್ಸ್ ಕಂಪ್ಲೇಂಟ್ ಮಾಡಲಿಲ್ಲ. ಮತ್ತು ಆಚೆ ಕಡೆ ಇದು ಏನು ಮದ್ದು ಮಾತ್ರೆ ಕೊಡೋ ವಿಷಯದಲ್ಲಿ ಅಲ್ಲಿ ಕ್ಯೂವಲ್ಲಿ ನಿಂತಿದ್ದವರು ಒಂದಷ್ಟು ಜನ ಎಲ್ಲ ಕೊಡ್ತಾರೆ ಅಂದರು, ಒಂದಷ್ಟು ಜನ ಇಲ್ಲ ಮೇಡಮ್ ಗಿಲಾಮ್ ಇದ್ದರೆ ಎಲ್ಲ ಆಚೆ ಕಡೆ ಬರ್ಕೊಡ್ತಾರೆ ಅಂತಂದರು. ಒಂದು ತಾಯಿನೂ ಅಷ್ಟೇ ಕೆಮ್ಮಿಗೆ ಬಂದಿದೆ ಆಚೆ ಬರ್ಕೊಡ್ತಾರೆ ಅಂದರು. ಆ್ಯಕ್ಚುಲಿ ಕೆಲವೊಂದು ಆಸ್ಪತ್ರೆಗಳಿಗೆಲ್ಲ ಫಂಡ್ಸ್ ಇಲ್ಲ, ಫಂಡ್ಸ್ ಕಡಿಮೆ ಇದೆ, ಹಾಗಾಗಿ ನಾವು ಹೊರಗಡೆ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ. ಬಟ್ ಆದರೆ ಮನಸ್ಸು ಮಾಡಿದ್ರೆ ಎಲ್ಲವನ್ನೂ ಮಾಡ್ಬೋದು. ಯಾಕಂದರೆ ನಾನು ಇಡೀ ಕರ್ನಾಟಕ ಓಡಾಡ್ತಾ ಇದ್ದೀನಿ, ಫಂಡ್ಸ್ನೂ ಸಹ ತರ್ಬೋದು, 3 ತಿಂಗಳು ಸ್ಟಾಕ್ ಇಟ್ಕೋಬೋದು. ಇಲ್ಲಿನ ಆಸ್ಪತ್ರೆಯ ಮೇನ್ ಯಾರು ಇರ್ತಾರೆ ಅಡ್ಮಿನ್ನು, ಅವರು ಸ್ವಲ್ಪ ಗಮನ ಹರಿಸಿ ಮಾಡಬೇಕು ಅಂತ ನಾನು. ಮತ್ತು ಏನೇ ಅವ್ರಿಗೆ ಔಷಧಿಗಳಿಗೇನಾದರೂ ಅವ್ರಿಗೆ ಕೊರತೆ ಇದ್ದರೆ ನಾನು DC ಅವ್ರ ಗಮನಕ್ಕೂ ಸಹ ಇವತ್ತು ತೊಗೊಂಡ್ಬರ್ತೀನಿ. ನೀವು ಆಸ್ಪತ್ರೆ ಪರಿಶೀಲಿಸಿದಾಗ ನಮ್ಮ ಹತ್ರ ಬಂದು ಹೇಳ್ತಾ ಇದ್ರು, ನೀವು 3,500 ರೂಪಾಯಿ ತಗೋತಾರೆ ಡೆಲಿವರಿಗೆ. ಅಲ್ಲ, ಈಗ ನೋಡಿ, ನಾನು ಒಂದು 3-4 ಕಡೆ ಕೇಳಿದ್ದೀನಿ ಆಯಿತಾ, ಯಾರು ತೊಗೊಂಡು ನಾವು ಕೊಟ್ಟಿದ್ದೀವಿ ಅಂತ ಹೇಳಿಲ್ಲ. ಆಮೇಲೆ ಇವೆಲ್ಲ ಪತ್ರಕರ್ತರು, ನಾನು ಯಾಕೆ ಹೇಳ್ತೀನಿ ನೋಡಿ, ಒಂದು ಡಾಕ್ಟ್ರನ್ನ ನಾವು ದೂಷಣೆ ಮಾಡಬೇಕಾದ್ರೆ ನಮ್ಮ ಹತ್ರ ಅಲ್ಲಿ ಎವಿಡೆನ್ಸ್ ಇರಬೇಕು. ಸುಮ್ಮನೆ ಹೇಳೋದು ತಪ್ಪು. ಯಾಕೆ ಅಂತಂದರೆ ನಾನು ಎಷ್ಟೋ ಆಸ್ಪತ್ರೆಗಳಲ್ಲಿ ನೋಡಿದ್ದೀನಿ, ಡಾಕ್ಟ್ರುಗಳಿಲ್ಲ ರೀ. ಇಲ್ಲಿ ನನಗೆ ಖುಷಿ ಏನಾಗಿದೆ ಅಂದರೆ 3 OBG ಡಾಕ್ಟ್ರುಗಳಿದ್ದಾರೆ ಇಲ್ಲಿ. ನಾವು ಪ್ರತಿ ಸಲ ನಾವು ಡಾಕ್ಟ್ರಿಗೆ ದೂಷಣೆ ಮಾಡ್ಕೊಂಡೋದ್ರೆ ಅವ್ರು ಬಿಟ್ಟೋದ್ರೆ ನೀವು ಯಾರು ಕೇಳೋಕ್ಕಾಗೋದಿಲ್ಲ ರೀ. ಹಾಗಾಗಿ ನಾವು ಯಾವುದೇ ಒಂದು ಡಾಕ್ಟ್ರ್ ಮೇಲೆ ಒಂದು ಅಪರಾಧ ಹೊಲಿಸ್ಬೇಕು ಅಂತಂದರೆ ಅಲ್ಲೇ ಎವಿಡೆನ್ಸಸ್ನ ಕ್ರೋಢೀಕರಣ ಮಾಡ್ಕೊಂಡು ನೀವು ಹೇಳಿದಾಗ ನಾವು ಪ್ರಶ್ನೆ ಮಾಡ್ತೀನಿ ರೀ. ನೀವು ನೋಡಿದ್ದೀರಾ, ನಾನೇನು ಸುಮ್ಮನೆ ಇರೋದಿಲ್ಲ ರೀ, ಬಿಡೋದು ಇಲ್ಲ. ಅದು ಹೆಚ್ಚಿನ ಎಲ್ಲ ಮಟ್ಟಕ್ಕೂ ತೊಗೊಂಡೋಗ್ತೀನಿ ರೀ. ನಾನು ಎಲ್ಲ ಚೀಫ್ ಸೆಕ್ರೆಟರಿ ತನಕ ಬರೀತೀನಿ ರೀ. ಹಾಗಾಗಿ ನನಗೆ ಇಲ್ಲಿ ಆಸ್ಪತ್ರೆಯಲ್ಲಿ ಯಾರೇ ಆಗಲಿ ನನಗೆ ಬಂದು ಹೇಳಲಿಲ್ಲ, ಅವ್ರ ಅಟೆಂಡರ್ಸು ಹೇಳಲಿಲ್ಲ, ತಾಯಂದಿರು ಹೇಳಲಿಲ್ಲ, ಬಾಣಂತಿ ಗರ್ಭಿಣಿಯರ ಜೊತೆ ಇರ್ತಾರಲ್ಲ ಅವರನ್ನು ಕೇಳೀನಿ, ನಿಮ್ಗೆ ರೊಕ್ಕ ಇಸ್ಕೊಂಡಾರ ಏನೋ, ಅವ್ರು ಯಾರೂ ಹೇಳಿಲ್ಲ ರೀ. ಹಾಗಾಗಿ ನಾನು ಹೇಳಲಿಕ್ಕೆ ಆಗೋದಿಲ್ಲ ರೀ. ಅಂಜಿ ಅಂತ ಹೇಳಿದಾಗ ಡಾಕ್ಟ್ರ್ ಮೇಲೆ ನಾನು ಅಪರಾಧ ಹೊಪ್ಸಕ್ಕೆ ಆಗೋದಿಲ್ಲಪ್ಪ ತಮ್ಮ. ಧಾರವಾಡದಲ್ಲಿ ಬಂದಿದ್ರಂದ್ರೆ ಅದು ಇಲ್ಲಿ ಎಲ್ಲ ಗೊತ್ತಿದೆ, ಇದನ್ನು ಕೊಡಬೇಕು. ಹಿಂಗೆ ದುಡ್ಡು ತೊಗೊಂಡಿರೋದು ಅಥವಾ ಯಾವ್ದಾದ್ರು ರಿಸಿಪ್ಟು ಏನೋ ಒಂದು ಹೇಳಬೇಕು, ಹಂಗೆ ಹೇಳಕ್ಕೆ ಬರೋದಿಲ್ಲ ತಮ್ಮ. ಮೇಡಮ್, ಈಗ ನಿನ್ನೆ ಧಾರವಾಡದಲ್ಲಿ ಜೈಲಿಂದ ಒಬ್ಬರು ಪೊಕ್ಸೋ ಕೇಸಲ್ಲಿ ಎಲ್ಲರ ಆರೋಪಿ ಅರೆಸ್ಟ್ ಆಗಿರ್ತಾನೆ ಮೇಡಮ್. ಅದೇ ವ್ಯಕ್ತಿ ಕಡೆ ಮೊಬೈಲ್ ಸಿಕ್ಕಿ ನಿನ್ನೆ ಮತ್ತೆ ಯುವತಿಗೆ ಕಿರುಕುಳ ಪಡೆದಾನೆ ಮೇಡಮ್. ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಏನಾದರೂ ಬಂದಿದೆ ಅಥವಾ ನಿಮ್ಮ ಆಯೋಗ ಏನು ಕ್ರಮ? ನಮ್ಮ ಆಯೋಗ ಏನಿಲ್ಲಪ್ಪ, ನಾವು ಅಲ್ಲಿನ SP ಅವ್ರಿಗೆ ಬರೀತೀವಿ, ಮತ್ತು ಅಲ್ಲಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಜೊತೆ ಮಾತಾಡ್ತೀವಿ, ಸೂಕ್ತ ಕ್ರಮವನ್ನು ತೊಗೊಳಕ್ಕೆ ಹೇಳ್ತೀವಿ ಮತ್ತು ನಮ್ಮ ವರದಿ ಕೊಡೋಕ್ಕೆ ಹೇಳ್ತೀವಿ. ಪದೇ ಪದೇ ಮೇಡಮ್ ಈ ಥರನೇ ಆಗ್ತದೆ. ಅದು ಮಾಡ್ತಾ ಇರೋರು ಯಾರು? ಅದೇ ಮೇಡಮ್, ಎಲ್ಲೊಂದು ಕಡೆ ಗೃಹ ಇಲಾಖೆ ಎಲ್ಲೊಂದು ಕಡೆ ವೈಫಲ್ಯತೆ ಆಗ್ತಾ ಇದೆ ಅಂತ. ಯಾಕಂದರೆ ಕೈಗಳ ಕಡೆ ಮೊಬೈಲ್ ನಾನೊಂದು ಮಾತು ಹೇಳಿಲ್ಲ ಅಲ್ಲ, ಅಲ್ಲಿ ಒಳಗಡೆ ಯಾರು ಆ ಸೆಕ್ಯೂರಿಟಿ ಅವ್ರ ಮೇಲೆ ಕ್ರಮ ತಗೋಬೇಕು. ಅಂಥದ್ದು ಏನಾದರೂ ವಿಫಲತೆ ಆಗಿದ್ರೆ ನಾನೇ ಬರಿತೀನಿ. ಯಾಕಂದರೆ ಅವ್ನು ಮೊಬೈಲ್ ಇಟ್ಕೊಂಡು ಯಾವುದೋ ಹೆಣ್ಣುಮಗಳಿಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾನೆ ಅಂತಂದರೆ ಆ ಮೊಬೈಲ್ ಬಿಟ್ಟಂತ ಆ ಜೈಲಿನಲ್ಲಿ ಕೆಲಸ ಮಾಡ್ತಾ ಇರೋಂಥ ಅಧಿಕಾರಿ ಮೇಲೆ ಕ್ರಮ ಆಗಬೇಕು ಅಂತ ನಾನು ಬರಿತೀನಿ ಗೃಹ ಸಚಿವರಿಗೆ. ಮಹಾರಾಷ್ಟ್ರಕ್ಕೆ ಗಡಿಯೊಂದಿದ ಆಸ್ಪತ್ರೆ ಜನಜಂಗುಳಿ ತುಂಬ ಇದೆ, ನೀವು ನೋಡಿದ್ರಿ. ಆದರೆ ಎಕ್ಸ್ರೇ ಅದು ಇದು ಏನು
ಸಮಸ್ಯೆಗಳು ಕೂಡ ಕೇಳ್ತಾ ಇದ್ದಾರೆ. ಅದೇ ನಾನು ಹೇಳಿದ್ದೀನಿ, ಅದು ಏನು ಎಕ್ಸ್ರೇದು ಅಥವಾ ರೇಡಿಯಾಲಜಿಸ್ಟ್ ಬೇಕಾಗಿತ್ತು ನಾನು ಸರ್ಕಾರಕ್ಕೆ ಬರಿತೀನಿ. ಇಲ್ಲಿ ಅವಶ್ಯಕತೆ ಇದೆ ನೋಡಿ, ಪಾಪ್ಯುಲೇಷನ್ ನೋಡಿ, ಇಲ್ಲಿ OPD ನೋಡಿ, ಸ್ಟ್ರೆಂತು ಮತ್ತು ಎಲ್ಲವೂ ಜಾಸ್ತಿ ಇರೋದ್ರಿಂದ ಎಲ್ಲ ಥರ ಸವಲತ್ತುಗಳು ಸರ್ಕಾರ ಕೊಡಬೇಕು. ಮೇಡಮ್ ಇನ್ನೊಂದು ಆರೋಪ ಕೇಳಿ ಬರ್ತಾ ಇದೆ ಅಂದರೆ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಏನು ಕೆಲಸ ಮಾಡಬೇಕಾದ ವೈದ್ಯರು ಖಾಸಗಿ ಆಸ್ಪತ್ರೆಗಳು ಸಹ ಕೆಲಸ ಮಾಡ್ತಾರೆ ಅಂತ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ. ಆರೋಪ, ಅದಕ್ಕೆ ನೀವು ಎವಿಡೆನ್ಸಸ್ ಕೊಟ್ಟರೆ ನಾನು ಬರ್ತೀನಿ. ಕೆಲವೊಂದಿಷ್ಟು ಅಧಿಕಾರಿಗಳು ಕೆಲವೊಂದಿಷ್ಟು ಡಾಕ್ಟರ್ ಕಡೆ ಖಾಸಗಿ ಆಸ್ಪತ್ರೆ ತೆಗೆದಿದ್ದಾರೆ ಮೇಡಮ್. ಇದ್ರ ಬಗ್ಗೆ ಹೇಳ್ತೀರಾ ಅಂತ? ಕೇವಲ ಅತನಿ ಅಂತಲ್ಲ, ಎಲ್ಲ ಕಡೆ ಮೇಡಮ್ ರಾಜ್ಯಾದ್ಯಂತ ಇದ್ರ ಬಗ್ಗೆ ಹೇಳ್ತೀರಾ ಅಂತ? ನಾನು ಕ್ರಮ ಕೈಗೊಳ್ಳಲ್ಲ, ಇದೆಲ್ಲ ಬೇರೆ ವಿಚಾರ. ನಂದು ಇಲ್ಲಿ ನನ್ನ ಪೇಷಂಟ್ಸು, ನನ್ನ ತಾಯಂದಿರು, ನನ್ನ ಬಾಣಂತಿಯರು, ಗರ್ಭಿಣಿಯರು ಚೆನ್ನಾಗಿದ್ದಾರಾ, ಅವ್ರಿಗೇನು ಸವಲತ್ತು, ಅವ್ರಿಗೇನು ಸವಲತ್ತಿಲ್ಲ, ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಅದೇ ಮಾಡಬೇಕು. ರೀತಿಯಾಗಿ ಅತನಿಗೆ ಬರುತ್ತದೆ ಅಂತ ನೀವು